ಬೇರೆ ಊರವರು ಅಂತ ಗೊತ್ತಾಗೋದ್ರೆ ಮೋಸ ಮಾಡೋಕ್ಕೆ ನಿಂತಿರ್ತಾರೆ. ಸುನಾಮಿಗೆ ನಮಗೆ ಗೊತ್ತಾಯ್ತಾ, ಅರ್ಥ ಆಯ್ತಲ್ವ ನಮಗೆ. ಫಾರಿನರ್ಸು ಔಟ್ಸೈಡರ್ಸ್ ಎಲ್ಲ ಕೇರಳ ಕಡೆ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಒಳ್ಳೆ ಊಟ ಮಾಡಿಬಿಟ್ಟು ಇಲ್ಲಿಂದ ಮೋಸ್ಟ್ಲಿ ಕನ್ಯಾಕುಮಾರಿ. ನನಗೆ ಮನಸ್ಸಿಗೆ ಸಮಾಧಾನ, ಆರಾಮ್ ಅನ್ಸಂತ. ಹಾಯ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಟೈಮ್ ಇವಾಗ 7 ಗಂಟೆ. ಬೀಚ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸ್ವಲ್ಪ ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟೈತೆ, ಸರ್ ಪರವಾಗಿಲ್ಲ. ಬಿಸಿಲಿದ್ರು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಅಲ್ಲ, ಸೊ ಇಟ್ಸ್ ಸ್ಟಿಲ್ ಫೈನ್. ಬೀಚ್ ಹತ್ರ ಹೋಗೋಕೆ ಇಷ್ಟನೇ ಆಗಲ್ಲ, ಹೋದ್ಮೇಲೆ ಚೆನ್ನಾಗಿ ಅನಿಸುತ್ತೆ ಮೋಸ್ಟ್ ಆಫ್ ದ ಟೈಮ್. ಹಂಗೇನೆ ಸುನಾಮಿಗೆ ನಮಗೆ ಗೊತ್ತಾಯ್ತಾ, ಅರ್ಥ ಆಯ್ತಲ್ವ ನಮಗೆ. ಏನದು ವೇವ್ಸು, ಯಪ್ಪ, ಹೋಲಿ ಶಿಟ್. ಬೆಳಗ್ಗೆ ಬ್ರೇಕ್ಫಾಸ್ಟು ಫ್ರೆಂಚ್ ಟೋಸ್ಟ್, ಬಾಯ್ಲ್ಡ್ ಎಗ್ಗು, ಪೊಟ್ಯಾಟೊ ವೆಜ್ಜಸ್, ಅಲ್ಲಿ ಚಿಕನ್ ಸಾಸೇಜು, ಬನ್ನು, ಆಮೇಲೆ ಆಮ್ಲೆಟ್. ಐನ್ ಪ್ರೋಟೀನ್ ಆ್ಯಂಡ್ ಬೋಂಡಾ, ಮ್ಯಾಗಿ ಎಲ್ಲ ಐಶುಲಿ. ಮ್ಯಾಗಿ, ಫ್ರೆಂಚ್ ಟೋಸ್ಟು ತಿನ್ನಿ. ನನಗೆ ಪ್ಯಾರಿಸ್ ಐಡಲಿ ಯುರೋಪು ಮೋಸ್ಟ್ ಆಫ್ ದ ಜನರಿಗೆ, ಈ ಭೂಮಿ ಮೇಲೆ ಬದುಕ್ತಿರೋರಿಗೆ ಯುರೋಪ್ ಒಂದು ಡ್ರೀಮ್ ಡೆಸ್ಟಿನೇಷನ್ ಆಗಿರುತ್ತೆ, ಇಲ್ಲಾಂದರೆ ಪಾರ್ಟ್ ಆಫ್ ದ ಡ್ರೀಮ್ ಡೆಸ್ಟಿನೇಷನ್ ಆದರೂ ಆಗಿರುತ್ತೆ. ನನಗೆ ಐ ಡೋಂಟ್ ನೋ, ಪ್ರಾಬ್ಲಿ ಟೂ ಮಚ್ ತಿರುಗ್ಬಿಟ್ನಾ ಇಲ್ಲ ಅಲ್ಲಿ ಇದ್ದಿದ್ದರಿಂದ ಯುರೋಪ್ ನನಗೆ ಅಷ್ಟು ಇವಾಗ ಆ ಡ್ರೀಮ್ನ ಲಾಂಚ್ ಮಾಡೋ ಥರ ಅನಿಸಿಲ್ಲ. ನನಗೆ ಮನಸ್ಸಿಗೆ ಸಮಾಧಾನ, ಆರಾಮ್ ಅನ್ಸೋದು ಕೇರಳ. ಅದು ಯಾಕೆ ಅಂತ ನನಗೆ ಸತ್ಯವಲ್ಲೂ ಗೊತ್ತಿಲ್ಲ. ಬಂದರೆ ಒಂಥರ ನೆಮ್ಮದಿ. ಓಕೆ, ನಮ್ಮದು ಜಾಗ, ನಮ್ಮ ಊಟ, ಬಡ್ಸಿ, ಒಳ್ಳೆ ಆ್ಯಂಬಿಯನ್ಸು, ಒಳ್ಳೆ ಜಾಗ, ಕ್ಲೀನಾಗಿರುತ್ತೆ ಆ ಥರ. ನನಗೆ ಬೆಂಗಳೂರು ಈ ಥರ ಒಂದು ದಿನ ಆಗಬೇಕು ಅನ್ನೋದು ಇಷ್ಟ. ಯುರೋಪೆಲ್ಲ ಆಗೋದೆಲ್ಲ ಸೆಕೆಂಡ್ರಿ ಬಿಡಿ, ಅದೆಲ್ಲ ಇನ್ನೂ 100-150 ವರ್ಷದ ಮಾತು. ಕೇರಳಲ್ಲಿ ಈಗ ಟ್ರಿವ್ಯಾಂಡ್ರಮ್ ನೆನ್ನೆ ರಾತ್ರಿ ಎಲ್ಲ ನಾವು ತಿರುಗಾಡ್ಬೇಕಾದ್ರೆ ನೋಡಿದ್ದು, ರೋಡು ಮಣ್ಣುಗಳಿಲ್ಲ, ಒಂದು ಕ್ಲೀನಾಗಿದೆ, ಜನ ಕಮ್ಮಿ ಇದ್ದಾರೆ. ಇಂಡಿಯಲ್ಲಿ ಸ್ವಲ್ಪ ಸ್ಪ್ರೆಡ್ ಔಟ್ ಮಾಡಬೇಕು. ಅಂದರೆ ಈ ಕಾರ್ಪೊರೇಟ್ ಕಂಪ್ನೀಸ್ ಎಲ್ಲ SEZಗೆ ತುಂಬೋದು, ಅಂದರೆ ಈ ಸ್ಪೆಷಲ್ ಎಕನಾಮಿಕ್ ಝೋನ್ಗೆ ಎಲ್ಲರೂ ಕರ್ಕೊಂಡೋಗಿ ದಬಾ ಅಂತ ತುಂಬೋದು, ಅಲ್ಲೇ ಪಾಪ್ಯುಲೇಷನ್ನ ಜಾಸ್ತಿ ಮಾಡಿಸೋದು, ಆ ಸಿಟಿನ ಗಬ್ಬೆಬ್ರಿಸಿ ಮನುಷ್ಯರುಗಳೇ ಬದುಕೋಕ್ಕಾಗದಿರೋ ಮಟ್ಟಕ್ಕೆ ಮಾಡೋದು. ಅದೇ SEZನ ಒಂದು ಸ್ವಲ್ಪ ಟ್ಯಾಲೆಂಟ್ ಪೂಲ್ನ ಸ್ಪ್ರೆಡ್ ಮಾಡಿ ಅಕ್ರಾಸ್ ದ ಕಂಟ್ರಿ ಬೆಳೆಸಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಅನ್ನೋದು ನನ್ನ ಪಾಯಿಂಟು. ನಮ್ಮ ಕರ್ನಾಟಕದಲ್ಲಿ ಇವಾಗ ಬೆಂಗಳೂರೇ ಐಪೋ, ಮೈಸೂರು ಪೊಟೆನ್ಷಿಯಲ್ ಇದೆ, ಮಂಗಳೂರು ಪೊಟೆನ್ಷಿಯಲ್ ಇದೆ, ಹುಬ್ಬಳ್ಳಿ, ಈ ಥರ ಎಲ್ಲ ಕಡೆ, ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ ಎಲ್ಲ ಕಡೆ ಪೊಟೆನ್ಷಿಯಲ್ ಇದೆ. ಬಟ್ ಬೆಳೆಸೋದೆಲ್ಲ ಬೆಂಗಳೂರನ್ನೇ. ನಾವು ಹುಟ್ಟು ಬೆಳೆದಿರೋದು ಬೆಂಗಳೂರು ಆದ್ರೂ ಅದು ಅಷ್ಟೊಂದು ಎಕ್ಸ್ಟ್ರೀಮ್ ಹೋಗೋದು ಇಷ್ಟ ಆಗಲ್ಲ. ಸ್ವಲ್ಪ ಗೌರ್ಮೆಂಟ್ ಅದ್ರ ಮೇಲೂ ಏನಾರ ಗಮನ ಕೊಟ್ಟು ಇಡೀ ಇಂಡಿಯಾ ಸ್ಪ್ರೆಡ್ ಆಗಬೇಕು. ಐ ಮೀನ್ ಎಲ್ಲ ಕಡೆ ಟ್ಯಾಲೆಂಟ್ಸ್ ಓಡಾಡಬೇಕು. ಎಲ್ಲ ಕಡೆ ಇದ್ದಾಗ ನಿಮಗೆ ಪಾಪ್ಯುಲೇಷನ್ ಕನ್ಜೆಸ್ಟ್ ಆಗಲಿಲ್ಲ ಅಂತಂದರೆ ಎಲ್ಲ ಸಿಟಿನೂ ಕ್ಲೀನಾಗಿರ್ಬೋದು. ಆ ಥರ ಏನಾದ್ರು ಪ್ಲ್ಯಾನ್ ಮಾಡ್ಬೋದು. ಇಲ್ಲ ಪ್ರಾಬ್ಲಿ ರಿಸರ್ಚ್ ಮಾಡೇ ಈ ಥರ ಎಂಡಪ್ ಆಗಿರ್ತಾರ, ಇಲ್ಲ ಏನೋ ರಿಸರ್ಚ್ ಮಾಡ್ದಲ್ಲ ಈ ಥರ ಎಂಡಪ್ ಆಗಿರ್ತಾರೋ ಗೊತ್ತಿಲ್ಲ. ಗೋವಾ ಎಲ್ಲ ಬಿಟ್ಬಿಟ್ಟು ಇವಾಗ ಫಾರಿನರ್ಸು ಔಟ್ಸೈಡರ್ಸ್ ಎಲ್ಲ ಕೇರಳ ಕಡೆ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದ್ದಾರೆ ಅನಿಸುತ್ತೆ. ಟ್ರಿವ್ಯಾಂಡ್ರಮ್ನ ನಾವುಗಳು ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ, ಅವ್ರು ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡ್ತಾವ್ರೆ. ಗೋವಲ್ಲಿ ನಮ್ಮವರು ತುಂಬ ಪ್ರೀತಿಯಿಂದ ನಡ್ಕೋತಾರೆ, ಆ ಪ್ರೀತಿ ತಡೆಯೋಕ್ಕಾಗ್ತಾಯಿಲ್ಲ ಅಂತ ಈ ಕಡೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟವ್ರೆ. ಮೋಸ್ಟ್ಲಿ ಈ ಕಡೆನೂ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಟ್ರೆ ಆಮೇಲೆ ಎಲ್ಲರೂ ಬೇರೆ ಕಡೆ ಓಡ್ತಾರೆ ಅಷ್ಟೇ. ಒಳ್ಳೆ ಊಟ ಮಾಡಿಬಿಟ್ಟು ಇಲ್ಲಿಂದ ಮೋಸ್ಟ್ಲಿ ಕನ್ಯಾಕುಮಾರಿ. ಫೈನಲ್ ಪ್ಲ್ಯಾನ್ சொல்கிறா? ಹೆಂಗಿತ್ತು ಫುಡ್ ರಿವ್ಯೂ ಕೊಡಿ. ಫುಡ್ ಓಕೆ, ಕೇರಳ ಸ್ಟೈಲ್ ತಿಂದು ಇವಾಗ ಆಯಿತು. ಊಟ ಎಲ್ಲ ಅಭಿ ನಾನು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ತಿಂದಿದ್ದೀವಿ. ಅಷ್ಟು ಒಂದು 3-4 ಅವರಿಂದ ಹೋಟ್ಲು ಡಿಸೈಡ್ ಮಾಡಿ ಇವಾಗ ಈ ಹೋಟ್ಲು ಬಂದು ಊಟ ಮಾಡಿಬಿಟ್ಟು ಕಳಂಬುರ್ರು ಬೆಂಗಳೂರಿಗೆ ಹೋಗೋದ ಈಗ. ಬಾಯ್ ಬಾಯ್ ಟೇಕ್ ಕೇರ್, ಬಾಯ್ 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 ಬಾಯ್. ಸ್ಟಾರ್ಟ್ಲಿಂಗ್ ತಿಲ್ಲೋಣ ಅಂತ ನಿಲ್ಸಿದ್ದೀವಿ. ಈ ರೋಡ್ ಉದ್ದಕ್ಕೂ ಇದೇ ಒಂದು ಜಾತ್ರೆ. ಇನ್ನೇನು ಕೊಡೆ ಕನ್ಯಾಕುಮಾರಿ ಹತ್ರ ಬಂದ್ವಿ, ಹತ್ತತ್ರ. ಸೊ ಅದಕ್ಕೆ ನಿಲ್ಲಿಸ್ಬಿಟ್ಟು ತಾಟ್ಲಿಂಗ್ ತಿನ್ಕೊಂಡು ಅದು ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ. காய் அடிச்சிருக்கீங்க. காய் ரொம்ப நைஸ் பீஸ் எடுக்க முடியாதுமா, எல்லாமே
ಜನ ಇರ್ಬೇಕು. ಬೇರೆ ಊರವರು ಅಂತ ಗೊತ್ತಾಗೋದ್ರೆ ಮೋಸ ಮಾಡೋಕ್ಕೆ ನಿಂತಿರ್ತಾರೆ. ಇಡೀ ಊರೈತೆ ಆ ಥರ ಟ್ಯಾಟ್ಲಿಂಗ್ ಇಡೀ ರೋಡಲ್ಲೆಲ್ಲ. ఇప్పుడు ಈ ಅಮ್ಮನ ಹತ್ರ ನಿಲ್ಲಿಸ್ದೆ, ಬಲ್ತೋಗಿ ತೆಂಗಿನಕಾಯಿ ಅಷ್ಟು ಗಟ್ಟಿ ತಿಂದಿಲ್ಲ, ನಾನು ಅಷ್ಟು ಗಟ್ಟಿ ಆಯ್ತದ. ಕೇಳಿದ್ರೆ ಅದನ್ನೆಲ್ಲ ಹುಡ್ತಂಗೆ ಕೊಡೋಕ್ಕಲ್ಲ, ಇರೋದು ತಿನ್ಬಿಟ್ಟು ಹೋಗುವಂಥದ್ದು. ಏನಾಡೋದು ಜಗಳ ಆಡೋದ? ಮದುವೆಗೆ ಮತ್ತೆ ವಾಪಸ್ ಬಂದು ಟ್ರಿವ್ಯಾಂಡ್ರಮಿಂದ ಮನೆಗೆ ಹೋಗೋಣ ಅಂತ ಅಲ್ಲಿಂದ ಕಾರಲ್ಲಿ ಹೊರಟ್ವಾ. ಆಲ್ಮೋಸ್ಟ್ 14 ಅವರ್ ಜರ್ನಿ ಅಂತ ತೋರಿಸ್ತು. ನಮ್ಮ ಮೇಡಮ್ ಅವರು ರಾತ್ರಿ ಎಲ್ಲ ಓಡಿಸ್ಬಿಡ್ತೀನಿ, ನೀನು ಮಲ್ಕೊಡಮ್ಮ ರಾಜ, ಹೆಂಗೆ ಓಡಿಸ್ಕೊಂಡು ಕರ್ಕೊಂಡಿರ್ತೀನಿ, ಅವಾಗ ಒಂದು ಸ್ವಲ್ಪ ಸಪೋರ್ಟ್ ಬೇಕಾಗ್ಬೋದು, ಅಲ್ಲಿ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಹಾಕ್ಬಿಟ್ಟು ಮಲ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಗಾಡಿ ಇಸ್ಕೊಳ್ಳು. ಒಂದು 100 ಕಿಲೋಮೀಟ್ರ್ ಆದಮೇಲೆ ಸ್ವಲ್ಪ ಲೈಟಾಗಿ ಕೆಳಗಡೆ ಬೆನ್ನಲ್ಲಿ ಮಾತ್ರ ನೋವು ಸ್ಟಾರ್ಟ್ ಆಯ್ತಂತೆ. ಆಮೇಲಿಂದ ಕತ್ಲೆ ಕಾಣ್ತಾ ಇಲ್ಲ, ನೀನೇ ಓಡಿಸು ಗಾಡಿನ ಅಂತ ಕೊಟ್ಲು. ಆಮೇಲೆ 6 hours ನಾನು ಓಡಿಸಿದ್ದೀನಿ ಅಂತ ಕೊಟ್ಟಿರೋದು ನಿನ್ಗೆ ಸಾಕಂತ. 1 hour ಓಡಿಸ್ಕೊಂಡು ಬಂದು ಅಲ್ಲೆಲ್ಲ ಸ್ಟ್ರೈಟ್ ರೋಡಲ್ಲಿ. ಆ ಗಾಡಿಗೆ ಆಟೋಮೆಟಿಕ್ ಐತೆ, ಅದನ್ನ ಹಾಕ್ಬಿಟ್ಟು ಬಿಟ್ಟಿರೋ ಅದೇ ಕರ್ಕೊಂಬಂದಿರೋದು. ಅದನ್ನ ಓಡಿಸ್ಕೊಂಬಂದ್ಬಿಟ್ಟು ಆಮೇಲೆ ಕತ್ಲೆ ಕಾಣ್ತಾ ಇಲ್ಲ, ಸೈಡ್ಗೆ ಹಾಕ್ತೀನಿ ನೀನೇ ಓಡಿಸು ಅಂತ ಕೊಟ್ಬಿಟ್ಟು ಗಾಡಿನ ಕೈ ಕೊಟ್ಬಿಡ್ಲು. ಇವಾಗ ಅವಳನ್ನು ನಂಬ್ಕೊಂಡು ನಾನು ಬೆಳಗ್ಗೆ 4 ಗಂಟೆವರೆಗೂ ಕಾರ್ ಓಡಿಸ್ಕೊಂಡು ಮಧುರೈ ಹೈವೇಲಿ ಹೋಗ್ಬೇಕಂತೆ. ನಂಗೆ ಆಗಲ್ಲ ಅಂದ್ಬಿಟ್ಟು ನಾವು ಅವಾಗಲೇ ಫಸ್ಟ್ ದಿನ ಎಲ್ಲಿ ಸ್ಟೇ ಆಗಿದ್ವು ಅಲ್ಲಿಗೆ ವಾಪಸ್ ಬಂದ್ಬಿಟ್ಟಿದ್ವಿ. ವಾಪಸ್ ಬಂದು ಕೋನಾರ್ ಕಡೆಯಿಂದ ಊಟನ ಆರ್ಡ್ರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಯಪ್ಪ ಸುಸ್ತಾಗೋಯ್ತು, ಇಷ್ಟು ಲಾಂಗ್ ಟ್ರಿಪ್ ತಿರುಗಿ ಮಾಡಲ್ಲ. ಅದೇ ಸಲಿಗೆ ಇಷ್ಟೊಂದು ಲಾಂಗ್ ಟ್ರಿಪ್ಪು 4 ದಿನದಲ್ಲಿ 3 ದಿನ ಬರೀ ತಿರುಗದೇ ಆಯಿತು. 1 ದಿನ ಒಂದು ಕಡೆ ಕೂತಿದ್ದೀವಿ ಅಷ್ಟೇ. ಕೋನಾರ್ ಕಡೆಯಿಂದ ಏನಾದ್ರು ಆರ್ಡ್ರ್ ಮಾಡೋಣ ಈಗ ತಿನ್ನೋಕ್ಕೆ.